ಹಳ್ಳಿಗೆ ಬಂದಮೇಲೆ ಇದ್ದಿದ್ದೆ ಕಾಯಿಸ್ಬೇಕು. ಇನ್ನೂ ಎಷ್ಟೊತ್ತಾಗುತ್ತೋ ಏನೋ ಗೊತ್ತಿಲ್ಲ. ಆದರೆ ಗೈಸ್ ಒಂದು ಹೇಳ್ತೀನಿ, ಇಲ್ಲೇ ಹುಟ್ಟಿ ಬೆಳೆದಿರೋರಿಗೆ ಇದು ಬೆಸ್ಟ್ ಲೈಫ್. ಇದಕ್ಕಿಂತ ಬೆಂಗಳೂರಿಗಿಂತ ಬೆಸ್ಟ್ ಲೈಫ್, ನೆಮ್ಮದಿ ಅನ್ನೋದು ಮಾತ್ರ ಇಲ್ಲಿದೆ. ಹಳ್ಳಿಯಲ್ಲಿ ನೆಮ್ಮದಿ ಅನ್ನೋದಿದೆ, ಬೆಂಗಳೂರಲ್ಲಿ ಇಲ್ಲ. ಟ್ರಾಫಿಕ್ಕು, ಅದು ಇದು ಆಳು ಮೂಳು ತಲೆ ಕೆಟ್ಟೋಗ್ಬಿಡುತ್ತೆ. ಇಲ್ಲಿ ನೆಮ್ಮದಿ ಅನ್ನೋದಿದೆ ಅಷ್ಟೇ ಗೈಸ್. ಆರಾಮಾಗಿ 10 ರೂಪಾಯಿ ದುಡಿದ್ರೂ ಕೂಡ ನೆಮ್ಮದಿಯಾಗಿರ್ಬೋದು. ಅಲ್ಲಿ 5,000 ನೀವು ದುಡಿದ್ರೂ ನೆಮ್ಮದಿ ಇರೋಲ್ಲ. ಅದೊಂದೇ ಗೈಸ್ ಇಲ್ಲಿ. ಬನ್ನಿ ಇನ್ನೊಬ್ಬನ ಪರಿಚಯ ಮಾಡಿಕೊಡ್ತೀನಿ. ಬೆಂಗಳೂರು ಬಿಟ್ಟು ಇವಾಗ ರೀಸೆಂಟಾಗಿ ಬಂದಿದ್ದಾನೆ, ಪರಿಚಯ ಮಾಡಿಕೊಡ್ತೀನಿ ಬನ್ನಿ ಯಾವ ಥರ ಇದೆ ಅಂತ. ಇಲ್ಲಿ ಹಳ್ಳಿ ಜನ ತುಂಬ ಹೇಗೆ ಬದುಕ್ತಾರೋ ಗೊತ್ತಿಲ್ಲ. ಹಳ್ಳಿ ಜನಕ್ಕೆ ಮಾತ್ರ ಬೆಸ್ಟು ಲೈಫ್ ಇದು. ಅವರು ಸೆಟ್ ಆಗಿಬಿಟ್ಟಿರ್ತದೆ. ನಾವು ಸಿಟಿಯಿಂದ ಬಂದು ಹಳ್ಳಿಗೆ ಹೊಂದ್ಕೋಬೇಕು ಅಂದರೆ ತುಂಬ ಕಷ್ಟ ಇದೆ. ಇನ್ನೊಂದು ಅದು ಯಾವ ಥರ ಇದು ಮಾಡ್ತಾರೋ ಗೊತ್ತಿಲ್ಲ ಗೈಸ್. ನಮ್ಮ ತಂದೆ ತಾಯಿ ಅರ್ಧ ಗಂಟೆಗೆ ನೀರು ಕಾಯಿಸಿರ್ತಾರೆ. ನಮ್ಮ ಪಾಡು ನೋಡಿ ಇಲ್ಲಿ ಯಾವ ಥರ ಇದೆ ಅಂತ. ತಲೆ ಕೆಟ್ಟು ಕೆರೆಡ್ದೋಗ್ಬಿಟ್ಟಿದೆ ನನಗೊಂದು ನೀರು ಕಾಯಿಸಿ ನೋಡಿ. ಇನ್ನು ಬಿಸಿ ಕೂಡ ಆಗಿಲ್ಲ ಗೈಸ್, ಬೆಚ್ಚಗಿದೆ ನೋಡಿ ಗೈಸ್, ಇನ್ನು ಬೆಚ್ಚಗಿದೆ. ಹೇಗಿರ್ಬೇಕು ನೋಡಿ. ತಂದೆ ತಾಯಿ 5ರಿಂದ 10 ನಿಮಿಷ ನೀರು ಕಾಯ್ಕೊಳ್ಳುತ್ತೆ. 2 ಅವರಿಂದ ಕಾಯಿಸ್ತಾನೆ ಇದ್ದೀನಿ ಗೈಸ್. ಏನು ಕೊಬ್ಬರಿ ಇನ್ನೂ ಬೇಡ, ಸೌದೆ ಹುಳೆಲ್ಲ ಖಾಲಿ ಹೋಗಿದೆ. ಬಂದು ನೋಡಿದ್ರೆ ಬಾಯಿ ಬಂದಂಗೆ ಬೈತಾರೆ, ನೀ ಕಾಯ್ಸಕ್ಕೆ ಬಿಡ್ತೇವೆ, ನೀ ಎಂತ ಕಾಯಿಸ್ತಾ ಇದೀಯ ಅಂತ. ಬನ್ನಿ ಇನ್ನೊಬ್ಬಂದು ಪರಿಚಯ ಮಾಡಿಕೊಡ್ತೀನಿ. ಬೆಂಗಳೂರಿಂದ ಇವಾಗ ರೀಸೆಂಟಾಗಿ ಬಂದಿದ್ದಾನೆ, ವೆಲ್ಕಮ್ ಮಾಡೋಣ ಬನ್ನಿ. ಅವನ ಪಾಡು ನೋಡೋಣ ಬನ್ನಿ ಹೋಗೋಣ. ನೀರು ಕಾಯಿಸೋದು ತಲೆ ಕೆಟ್ಟು ಕೆರೆ ಹಿಡ್ದಾಗ್ಬಿಡ್ತದೆ. ಕಾಯ್ತಲ್ಲ ನೋಡಿ, ಕಣ್ಣೆಲ್ಲ ಹಿಂಗೆ ಆಗ್ಬಿಟ್ಟಿದೆ, ಕಣ್ಣಲ್ಲಿ ನೀರು ಬಂದ್ಬಿಟ್ಟಿದೆ. ಬನ್ನಿ ಪರಿಚಯ ಮಾಡಿಕೊಡ್ತೀನಿ ಇನ್ನೊಬ್ಬನ ಹೊಸ ಅತಿಥಿನ ಪರಿಚಯ ಮಾಡಿ ಕೊಡ್ತೀನಿ. ಬನ್ನಿ ನೋಡೋಣ. ಅಲ್ಲಿ ಕೂತಿದ್ದಾನೆ, ತೋರಿಸ್ತೀನಿ ನೋಡಿ. ಅಲ್ಲಿ ಕೂತಿದ್ದಾನೆ ಹೊಸ ಅತಿಥಿ, ಕಾಣಿಸ್ತಾ ಇರ್ಬೋದು. ಅಲ್ಲಿ ಕೂತಿದ್ದಾನೆ ನೋಡಿ, ಏನು ಮಾಡ್ತಾಯಿದ್ದಾನೆ ಅಂತ ನೋಡಿ, ತೋರಿಸ್ತೀನಿ ಬನ್ನಿ. ಹಂಗೆ ಕೂತಿದ್ದಾನೆ ನೋಡಿ, ಇಲ್ಲಿ ಆರಾಮಾಗಿ ಮೊಬೈಲ್ ನೋಡಿಕೊಂಡು. ನೋಡಿ ಇದೇ ಬಾಳು. ನಾವು 2 ಆಡು ಮೇಂಟೈನ್ ಮಾಡೋಕ್ಕಾಯ್ತಲ್ಲ, ಪಾಪ ಜನ ಅಷ್ಟೊಂದು ಆಡು ಯಾವ ಥರ ಮೇಂಟೈನ್ ಮಾಡ್ತಾರೆ. ನೋಡಿ ಹೊಸ ಅತಿಥಿ ಇಲ್ಲಿದ್ದಾರೆ ನೋಡಿ. 2 ಆಡು ಮೇಂಟೈನ್ ಮಾಡೋಕ್ಕಾಯ್ತಲ್ಲ ನಾವು. ಹೊಸ ಅತಿಥಿನ ತೋರಿಸ್ತೀನಿ ನೋಡಿ. ಬೆಂಗಳೂರು ರಿಟರ್ನ್ ಇಲ್ಲಿದ್ದಾರೆ. ಬೆಂಗಳೂರು ರಿಟರ್ನ್ ಹೇಳೋ ಒಂದು ಆಯಿಲ್ಲೋ ಬಾಯೂ ಇಲ್ಲ. ನಿತಿ ಸಾಕಾಗ್ಬಿಟ್ಟೈತೆ. ಕೂತಿ ಚೇರ್ ಹಾಕೊಂಡು ಕೂತ್ಕೊಬಿಟ್ಟಿದ್ದಾರೆ ಇಲ್ಲಿ. ಹಾಡು ಮೀಸ್ಕೊಂಡು ಬೆಂಗಳೂರಿಂದ ಅದ್ದೂರಿಯಾಗಿದ್ದವರು ಇಲ್ಲಿ ಬಂದು ಹಾಡು ಮೀಸ್ತಾ ಇದ್ದಾರೆ ನೋಡ್ಕೊಳ್ಳಿ. ಎರಡು ಹಾಡಿನ ಸೈನಿಕ. ಹೇಗಾಯ್ತು ಮಗ ಹಳ್ಳಿ ಲೈಫ್? ಹೇಳಪ್ಪ, ಹಳ್ಳಿ ಲೈಫ್ ಹೆಂಗೈತೆ? ಏನು ಚೆನ್ನಾಗಿಲ್ಲ ಅವರು. ಚೆನ್ನಾಗಿಲ್ಲ. ಯಾರು ಹಾಡು
ಆಡು ಮೇಯಿಸ್ಬೇಕು ಅಂದರೆ ತುಂಬ ಕಷ್ಟ ಪಡಬೇಕು. ನಾಯಿಗಳೆಲ್ಲ ಬಂದು ಮಾಡ್ತವೆ, ಓಡಿಸ್ತಾ ಇರಬೇಕು. ಬೆಂಗಳೂರು ಪಿಜ್ಜಾ ಬರ್ಗರ್ ಹೆಂಗೈತೆ? ಪಿಜ್ಜಾನೂ ಇಲ್ಲ, ಬರ್ಗರು ಇಲ್ಲ. ಪಿಜ್ಜಾ ಬರ್ಗರ್ ತಿನ್ಕೊಂಡಿದ್ದವರು ಆಡು ಮೇಯಿಸ್ತವ್ರು ಇಲ್ಲಿ ಬನ್ನಿ ಬೆಂಗಳೂರಿಂದ ಯಾರ್ಯಾರು ಬರ್ತೀರಾ, ಹಳ್ಳಿಲಿ ಸೆಟ್ಲ್ ಆಗಬೇಕು ಅನ್ನೋರು ಆರಾಮಾಗಿರ್ಬೋದು. ನೋಡಿ ಯೋಚನೆ ಮಾಡಿ, ನಾವು ಮನೆ ಬಿಟ್ಟು ಹೋಗ್ತೀನಿ, ಮನೇಲಿ ಇರೋಲ್ಲ ಅಂತ ಬಿಟ್ಟು ಜಗಳ ಮಾಡ್ಕೊಂಡು ಹೋಗ್ತಿರಲ್ಲ, ಹಳ್ಳಿಗೆ ತಂದು ಹಾಕಿ ನಿಮ್ಮ ಮಕ್ಕಳನ್ನು ಸರೋಯ್ತದೆ. ಮನೇನೋ ಬೇಡ ಏನೋ ಬೇಡ, ಇರೋ ಜಾಗದಲ್ಲಿ ಇರ್ತೀನಿ ಅಂತಂತಾರೆ, ಎಲ್ಲೂ ಹೋಗಲ್ಲ ಅಂತಾರೆ. ಬನ್ನಿ ಗೈಸ್, ಇವಾಗ ನಾವು ಆಡು ಕಾಯೋಣ. ಅಷ್ಟೊತ್ತಿನ ನಾನು ಕಾಯಿಸಿ ಸಾಕಾಯಿತು. ಇವಾಗ ಅವ್ರನ್ನ ಕಳಿಸ್ತಾ ಇದ್ದೀನಿ ನೀರು ಕಾಯಿಸ್ಲಿ ಅಂತ ಅಂದ್ಬಿಟ್ಟು. ಅವ್ರು ನೀರು ಕಾಯ್ಸೋಕೆ ಹೋಗ್ತಾರೆ, ನಾವು ಆಡು ಕಾಯೋಣ. ಅದೇನೋ ಅಕಸ್ಮಾತ್ ಏನೋ ಕಾಯ್ತು ಅಂತಂದರೆ ಹೋಗಿ ಫ್ರೆಶ್ ಅಪ್ ಆಗೋದು. ಇನ್ನೊಂದು ಅರ್ಧ ಗಂಟೆ 1-2 ಅವರು ಆಡನ್ನ ಇಲ್ಲಿ ಇರಿಸ್ಬಿಟ್ಟು ಆಡು ಇಲ್ಲಿ ಇರಿಸ್ಕೊಂಡು ಆಮೇಲೆ ತೊಗೊಂಡೋಗಿ ಕೊಟ್ಟಿಗೆ ಕಟ್ಟಾಕ್ಬಿಟ್ಟು ಫ್ರೆಶಾಗಿ ಸ್ನಾನ ಗೀನ ಮಾಡ್ಕೊಂಡು ಹಚ್ಕೊಳ್ಳೋದು. ಇವಾಗ ಅವ್ರು ಕಾಯ್ಸಕ್ಕೆ ಹೋಯ್ತವ್ರೆ, ನೋಡೋಣ ಕಾಯಿಸ್ತಾರ ಇಲ್ವಾ ಹೆಂಗೆ ಅಂತ ನೋಡಿ. ಐಟಮ್ಗಳೆಲ್ಲ ತಗೊಂಡು ಹೋಗ್ತಾವ್ರೆ ನೀರು ಕಾಯಿಸೋಕ್ಕೆ. ರಾಜ ಹುಲಿ ಹೋದಂಗೆ ಹೋಗ್ತಾಯಿದ್ದಾರೆ, ನೋಡೋಣ ಕಾಯಿಸ್ತಾರ ಕಾಯಿಸಲ್ವಾ ಅಂತ. ಆದರೂ ತುಂಬ ಕಷ್ಟ ಇದೆ, ಈ ಆಡುಗಳನ್ನೆಲ್ಲ ಮೇಂಟೈನ್ ಮಾಡಬೇಕು. ನೋಡಿ ಇರೋದು 2 ಆಡನ್ನೇ ಮೇಂಟೈನ್ ಮಾಡೋಕ್ಕೈತಲ್ಲ ನಮ್ಮ ಕೈಯಲ್ಲಿ. ಇಲ್ಲಿ ನೋಡಿ, ಇದನ್ನು ಇರೋ 2 ಆಡನ್ನೇ ಮೇಂಟೈನ್ ಮಾಡೋಕ್ಕೈತಲ್ಲ ಗೈಸ್. ತುಂಬ ಜನ ತುಂಬ ಆಡುಗಳನ್ನ ಮೇಂಟೈನ್ ಮಾಡ್ತಾರೆ. ಆಡು ಹಸು ತುಂಬ ಕಷ್ಟ ಇದೆ. ಇಲ್ಲೇ ಇರೋರಿಗೆ ಅದು ಬೆಸ್ಟ್ ಲೈಫು ಅಂತ ನಾನು ಅನ್ಕೋತೀನಿ. ಆದರೆ ಹೊರಗಡೆಯಿಂದ ಬಂದು ಮಾಡ್ತೀನಿ ಇರ್ತೀನಿ ಅಂತ ತುಂಬ ಕಷ್ಟ ಇದೆ ಗೈಸ್. ಅದು ಸಿಟೀಲಿ ಸಂಪಾದನೆ ತುಂಬ ಮಾಡ್ಬೋದು. ಮಾಡ್ತೀನಿ ಅಂತಂದರೆ ಏನು ಬೇಕಾದ್ರೂ ಮಾಡ್ಬೋದು. ಆದರೆ ಹಳ್ಳಿಯಲ್ಲಿ ಇರೋದಿದೆಯಲ್ಲ, ಏನಂತಂದರೆ ಸಿಟಿಯಿಂದ ಬಂದು ಇಲ್ಲಿ ಇರ್ತೀನಿ ಅಂತಂದ್ರೆ ತುಂಬ ಕಷ್ಟ ಇದೆ. ದುಡ್ಡಿದ್ರೂ ಕೂಡ ತುಂಬ ಕಷ್ಟ ಇದೆ. ನೋಡಿ ಯೋಚನೆ ಮಾಡಿ, ಅಪ್ಪ ಅಮ್ಮಂಗೆ ನಾ ಊರು ಬಿಟ್ಟು ಹೋಗ್ತೀನಿ, ನಾನು ಇಲ್ಲಿ ಇರೋಲ್ಲ, ನಾ ಹಳ್ಳಿಗೆ ಬರ್ತೀನಿ, ಹಳ್ಳಿಲಿ ಇರೋಲ್ಲ, ಹಳ್ಳಿನ ಸಿಟಿಗೆ ಹೋಗ್ತೀನಿ. ಅದು ಸಿಟಿಲಿ ಕೂಡ ಅದೇ, ಸಿಟಿಲಿ ದುಡಿಬೇಕು, ತಿನ್ನಬೇಕು. ಅಲ್ಲಿ ನೀವೇನೇ ಮಾಡ್ತೀನಿ ಅಂತಂದ್ರೂ ದುಡ್ಡು. ಇಲ್ಲಿ ಏನಂತಂದರೆ ಹಳ್ಳಿಲಿ ನೆಮ್ಮದಿ ಅನ್ನೋದು ತುಂಬ ಇದೆ. ಅಕ್ಕಪಕ್ಕದ ಮನೆಗೆ ಹೋಗ್ಬೋದು, ಊಟ ಮಾಡ್ಬೋದು. ಇಲ್ಲಿ ಯಾರಾದರೂ ಸರಿಗೆ ಊಟ ಕೊಡ್ತಾರೆ, ಮನೆಗಳು ಸ್ವಲ್ಪ ಜಾಗ ಕೂಡ ಕೊಡ್ತಾರೆ, ಆರಾಮಾಗಿ ಇರ್ಬೋದು ಗೈಸ್. ಏನು ಅಂತಂದರೆ ತುಂಬ ರಿಸ್ಕ್ ಅಂತೂ ಇದೆ. ಇಲ್ಲೂ ದುಡಿಬೇಕು, ಅಲ್ಲಿ ಹೆವಿ ದುಡಿಬೇಕು. ಇಲ್ಲಿ 10 ರೂಪಾಯಿ ದುಡಿದ್ರು ಆರಾಮಾಗಿ ನಿಮ್ಮದಿಯಾಗಿ ಇರ್ಬೋದು ನೀವು. ಇಷ್ಟು ಮಾತ್ರ ಹೇಳೋಕ್ಕೆ ಇಷ್ಟಪಡ್ತೀನಿ, ಮಿಕ್ಕಿದ್ದು ನಿಮ್ಮ ಇಷ್ಟ. ನೋಡಿ ಏನು ಮಾಡ್ತೀರಾ ಅಂತ. ನೋಡಿ ಹುಳಗಳೆಲ್ಲ ಓಡಾಡ್ತಾ ಇದೆ, ಕಚ್ಕಿಸ್ಬಿಟ್ರೆ ಕಷ್ಟ. ಹಾಸ್ಪಿಟ್ಲಿಗೆ ಹೋಗಬೇಕು, ಬಿಲ್ ಕಟ್ಟಬೇಕು, ಬಿಲ್ ಕಟ್ಟೋಕ್ಕೆ ದುಡ್ಡಿಲ್ಲ, ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಬೇಕು. ಗೌರ್ಮೆಂಟ್ ಹಾಸ್ಪಿಟಲ್ ಫ್ರೀ, ಚುಸ್ತಾ ಇರ್ತಾರೆ, ಕಳಿಸ್ತಾ ಇರ್ತಾರೆ. ನೋಡಿ ಯೋಚನೆ ಮಾಡಿ, ಬೇಕಾ ಇವೆಲ್ಲ ನಿಮಗೆ? ಯೋಚನೆ ಮಾಡಿ ನೋಡಿ. ಯಾರು ಗದರೋದು ಪದರೋದು
ತಾಯಿದಿರಿಗೆ ಆವಾಜ್ ಹಾಕೋದು, ತಂದಿದ್ದಿರಿಗೆ ಹಂಗೆ ಹಿಂಗೆ ಅಲ್ಲೋಯ್ತೀನಿ ಇಲ್ಲೋಯ್ತೀನಿ ಅಂತ ಅನ್ನೋದನ್ನ ಇದು ಮಾಡಿ. ಆ ಥರ ಏನಾದರೂ ಮಾತಾಡೋರು ಏನಾರು ಇದ್ದರೆ ತಗೊಂಡು ಹಳ್ಳಿಗೆ ಹಾಕಿ. ನೀವು ತಂದೆ ತಾಯಿದಿರೋ ಮಕ್ಕಳನ್ನ ತಗೊಬಂದು ಹಳ್ಳಿಗೆ ಹಾಕಿ ಕಾಂಟ್ಯಾಕ್ಟ್ ಮಾಡಿಸ್ಕೊಳ್ಳಿ. 2 ವರ್ಷ ನೀನು ಹಳ್ಳಿಯಲ್ಲಿ ಇರ್ದು ಆಮೇಲೆ ಬೆಂಗ್ಳೂರಿಗೆ ಬಾ. ಆಡೋ ಕುರಿ ಕೊಡಿಸಿ ಮೇಯಿಸ್ಲಿ, ಆಗ ಕಷ್ಟ ಏನು ಅನ್ನೋದು ಗೊತ್ತಾಯ್ತದೆ ಅವ್ರಿಗೆ. ಬೆಂಗಳೂರಲ್ಲಿ ಹೆಂಗಿದ್ದೆ, ಇಲ್ಲಿ ಹೆಂಗಿದ್ದೀನಿ, ಯಾವ ಥರ ನೋಡ್ಕೊತೀರೋ ನನ್ನ ತಂದೆ ತಾಯಿ ಅನ್ನೋದು ಅವಾಗ ಗೊತ್ತಾಯ್ತದೆ. ಏನೋ ಅನಿಸಿದ್ದು ಹೇಳ್ತಾಯಿದ್ದೀನಿ, ಯಾರು ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡಿ. ತಪ್ಪಾಗಿರೋ ದಯವಿಟ್ಟು ಕ್ಷಮೆ ಇರಲಿ. ಓಕೆ ಗೈಸ್, ಈ ವಿಡಿಯೋ ಇಲ್ಲೇ ಎಂಡ್ ಮಾಡ್ತೀನಿ. ಟಾಟಾ ಬಾಯ್ ಅಂತ ಹೇಳ್ತಾ, ಇವಾಗ ಟ್ರೆಂಡಿಂಗಲ್ಲಿ ಇರೋದು ಗೈಸ್ ಒಂದು ಮಾತು, ಟ್ರೆಂಡಿಂಗಲ್ಲಿ ಇರೋದು ಏನು ಅಂತಂದರೆ ರಾಜಕೀಯದ ಬಗ್ಗೆ. ತಮಿಳ್ನಾಡಲ್ಲಿ ಗೈಸ್ ವಿಜಯ್ ದಳಪತಿ ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ಅದೇ ಥರನೇ ಇಲ್ಲಿ ಇಂಡಿಯಾದಲ್ಲಿ ಯಾರು ಮುಖ್ಯಮಂತ್ರಿ ಆಗಬೇಕು ಅಂತ ಕಮೆಂಟ್ ಮಾಡಿ ನೋಡೋಣ. ಎಷ್ಟು ಜನ ಕಮೆಂಟಲ್ಲಿ ಯಾರು ಆಗಬೇಕು ಅಂತ ಅನ್ನೋದನ್ನ ಎಷ್ಟು ಕಮೆಂಟ್ ಬರುತ್ತೆ ಅಂತ ನೋಡೋಣ. ಯಾರು ಮುಖ್ಯಮಂತ್ರಿ ಆದರೆ ತುಂಬ ಬೆನಿಫಿಟ್ ಅನ್ನೋದು ಇರುತ್ತೆ ಅನ್ನೋದನ್ನ ನೋಡೋಣ. ನನಗೆ ಫಸ್ಟ್ ಆಫ್ ಆಲ್ ನನಗೆ ಅನಿಸೋದು ಡಿ ಬಾಸ್ ಅವರು ಆದರೆ ತುಂಬ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಅನಿಸಿಕೆ. ನಿಮ್ಮ ಅನಿಸಿಕೆ ಏನಿದೆ ಕಮೆಂಟ್ ಮಾಡಿ. ತುಂಬ ಆಲ್ಮೋಸ್ಟ್ ಜನ ಪಬ್ಲಿಕ್ ಕೇಳಕ್ಕೆ ಹೋಗ್ತೀನಿ ಅಂತಂದ್ರೂ ಡಿ ಬಾಸ್ ಅವರು ಇದ್ರೆ ಚಂದ ಅಂತ ಅಂತಾರೆ. ನಾವು ಡಿ ಬಾಸ್ ಅವ್ರ ಫ್ಯಾನೇ ಆಗಿ ಡಿ ಬಾಸ್ ಅವ್ರು ಬೇಗ ಬರಲಿ ಅಂತ ಅಂದ್ಕೊಂಡು ಡಿ ಬಾಸ್ ಅವರೇ ಆಗಲಿ ಅನ್ನೋದೇ ನನ್ನ ಆಯ್ಕೆ ಅನಿಸಿಕೆ. ನಿಮ್ಮ ಅನಿಸಿಕೆ ಏನು ಅನ್ನೋದು ಕಾಮೆಂಟಲ್ಲಿ ತಿಳಿಸಿ. ಓಕೆ ಗೈಸ್, ಬಾಯ್. ಇನ್ನು ಹಾಡುಗಳು ಕಾಯ್ಬೇಕು ನಾನು, ಮಳೆ ಬರೋ ಥರ ಇದೆ. ಓಕೆ ಬಾಯ್ ಟಾಟಾ, ಸಿ ಯು. ಎಡಿಟಿಂಗ್ ಮಾಡೋಕ್ಕೆ ನಮ್ಗೆ ಅಷ್ಟೊಂದು ಬರೋಲ್ಲ, ಏನೋ ತಕ್ಕ ಮಾಡ್ತೀನಿ, ನೋಡ್ಕೊಳ್ಳಿ. ಇಷ್ಟ ಆದರೆ ಲೈಕ್ ಕೊಡಿ. ಏನಾದ್ರು ತಪ್ಪಿದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ತಿದ್ಕೋತೀನಿ. ಓಕೆ ಗೈಸ್, ಬಾಯ್. ಈ ವಿಡಿಯೋ ಇಲ್ಲ ಸ್ಟಾಪ್ ಮಾಡ್ತೀನಿ. ಟಾಟಾ ಬಾಯ್.